ಹೀಗೆ ಗುಂಪು ಗುಂಪಾಗಿ ಪೊಲೀಸರು ಇರೋದನ್ನು ಕಂಡು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಕಿ ಪಡೆ ಗುಂಪು ಗುಂಪಾಗಿ ಯಾವುದೋ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ತೊಡಗಿದ್ದಾರೆ ಎಂಬುದು ಅರ್ಥವಾಗುತ್ತೆ. ಸುತ್ತಲೂ ವಾಣಿಜ್ಯ ಮಳಿಗೆಗಳು, ಗ್ರಾನೈಟ್ ಫ್ಯಾಕ್ಟರಿ, ಮುಂದಗಡೆ ಸಾಲು ಸಾಲು ಪ್ರಶ್ನೆಗಳು ಮತ್ತು ಗುಂಪಾಗಿ ವಿಚಾರಣೆ ನಡೆಸಲಾಗ್ತಿತ್ತು. ಅದೇನಂತೀರಾ? ಇಲ್ಲಿದೆ ಕಂಪ್ಲೀಟ್ ಸ್ಟೋರಿ. ಟೆಂಪೋ ಗೂಡ್ಸ್ ಗಾಡಿಯಲ್ಲಿ ನಿಗೂಢವಾಗಿ ಶವ ಪತ್ತೆ. ವಿಚಿತ್ರ ಏನಂದ್ರೆ ಮಾಲೀಕನ ಟೆಂಪೋದಲ್ಲಿಯೇ ಮಾಲೀಕನ ಶವ ಪತ್ತೆ. ಈ ವಿಚಿತ್ರ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅದೇ ತಾಲೂಕಿನ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹಾಗಾದ್ರೆ ಯಾರು ಆ ಮಾಲೀಕ, ಅವರ ಸಾವು ಹೇಗಾಯಿತು ಎಂಬ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಎಸ್, ದೇವನಹಳ್ಳಿ ತಾಲೂಕಿನ ಕುರುಬರಗುಂಟೆ ಗ್ರಾಮದ ನಿವಾಸಿಯಾದ ಸುಬ್ರಹ್ಮಣ್ಯ ಎಂಬ ವ್ಯಕ್ತಿಯು ಕಳೆದ 2-3 ವರ್ಷಗಳ ಹಿಂದೆ ಹೊಸ ಟೆಂಪೋ ಖರೀದಿಸಿ ಬಾಡಿಗೆಗೆ ಎಲ್ಲೆಂದರಲ್ಲಿ ಹೋಗ್ತಾ ಇದ್ದ. ಆದರೆ ಇತ್ತೀಚೆಗೆ ಶನಿವಾರ ಬಾಡಿಗೆ ಇದೆ ಅಂತ ಮನೆಯಲ್ಲಿ ಹೇಳಿ ಹೋದವನು ಮತ್ತೆ ವಾಪಸ್ ಆಗಲೇ ಇಲ್ಲ. ಕುಟುಂಬಸ್ಥರ ಅಳಲು. ಇಷ್ಟಕ್ಕೂ ಈ ಸಾವಿನ ಹಿಂದೆ ಏನೆಲ್ಲ ನಡೆಯಿತು ಎಂಬುದು ಯಾರಿಗೂ ಕೂಡ ತಿಳಿದಿಲ್ಲ. ಇವರ ಸಾವಿನ ಬಗ್ಗೆ ಕುಟುಂಬಸ್ಥರಲ್ಲಿ ದಟ್ಟವಾಗಿ ಅನುಮಾನವೂ ಕೂಡ ಮೂಡಿದೆ. ಈ ವ್ಯಕ್ತಿಯು ಟೆಂಪೋ ಚಾಲಕನು ಆಗುವುದಕ್ಕಿಂತ ಮುಂಚೆ ಗಾರೆ ಮೇಸ್ತ್ರಿ ಆಗಿದ್ದ. ಆ ಸಂದರ್ಭದಲ್ಲಿ ಹೆಲ್ಪರ್ ಕೆಲಸಕ್ಕೆ ಅಂತ ಅವತಿ ಮೂಲದ ಆಶಾ ಎಂಬ ಮಹಿಳೆ ಕೆಲಸಕ್ಕೆ ಬರುವಾಗ ಅವರ ಜೊತೆ ಸ್ನೇಹ ಬೆಳೆಸಿದ್ರು. ನಂತರ ಗಾರೆ ಕೆಲಸ ಬಿಟ್ಟು ಟೆಂಪೋ ಮಾಲೀಕ ಮತ್ತು ಚಾಲಕನಾಗಿ ತನ್ನ ಜೀವನ ನಡೆಸಿಕೊಳ್ತಾ ಇದ್ದ. ಸುಬ್ರಹ್ಮಣಿ ಹೀಗೆ ತುಮಕೂರಿಗೆ ಬಾಡಿಗೆಗೆ ಬಂದಿದೆ ಎಂದು ಮನೆಯವರಿಗೆ ತಿಳಿಸಿ ಶನಿವಾರ ಹೋದ ವ್ಯಕ್ತಿ ನಂತರ ಮನೆಗೆ ಬರದೆ ತನ್ನ ಸ್ನೇಹಿತೆ ಆಶಾ ಎಂಬ ಮಹಿಳೆಯು ತನ್ನ ಬಾಬನ ಮನೆಯಾದ ಪೆರೇಸಂದ್ರಕ್ಕೆ ಕರೆಸಿಕೊಂಡು ಹೋಗಿರಬಹುದು. ಅಲ್ಲಿ ಅದೇನಾಯಿತೋ ಗೊತ್ತಿಲ್ಲ. ಶವವಾಗಿ ಪತ್ತೆಯಾಗಿದ್ದಾರೆ ನಮ್ಮ ತಂದೆ ಅಂತ ಮಗ ತಿಳಿಸಿದ್ದಾನೆ. ನಾವಿಬ್ಬರು ಮಕ್ಕಳು, ನಮ್ಮ ಮನೆ ಎಲ್ಲ ಜವಾಬ್ದಾರಿಗಳೆಲ್ಲ ನಾವು ಅಪ್ಪನೇ ನೋಡ್ಕೊಂತಿತ್ತು. ಅವತ್ತು ನೈಟು 9:30 ನಮ್ಮ ಅಮ್ಮ ಫೋನ್ ಹಾಕಿ ಹಿಂಗೆ ಬಳೆಗೆ ಹೋಗ್ತಾಯಿದ್ದೀನಿ, ಬರೋದು ಲೇಟ್ ಆಗ್ತದೆ ಅಂತ ಹೇಳಿದರು. ಆವತ್ತು ನಾವೇನು ನೋಡೋಕ್ಕೆ ಹೋಗಿಲ್ಲ. ಮಾರನೇ ದಿವಸ ಫೋನ್ ಹಾಕಿದೆ, ಫೋನ್ ರಿಂಗಾಗಿ ಸೈಲೆಂಟ್ ಆಗ್ತಾಯಿತ್ತು ಫೋನು. ಆಮೇಲೆ ಇನ್ನೊಂದು ಮಧ್ಯಾಹ್ನ 12:30 ಫೋನ್ ಹಾಕಿದ್ರೆ ಸ್ವಿಚ್ ಆಫ್ ಅಂತ ಬಂತು ಫೋನು. ಆವನಿಂಕ ನಮ್ಮ ಚಿಕ್ಕಪ್ಪ ಅವರೆಲ್ಲ ಹುಡುಕ್ಲಾಡ್ತವ್ರೆ. ಬೆಳಿಗ್ಗೆ 4 ಗಂಟೆಗೆ ನಮ್ಮ ಚಿಕ್ಕಪ್ಪ ಅವರು ಎದ್ದು ಹೋಗಿ ನೋಡಿ ಅಲ್ಲಿ ಗಾಡಿ ನಿಂತಿರೋದು ನೋಡಿ ಗಮನಿಸಿ ಅಲ್ಲೇ ಸತ್ತೋಗಿದ್ದಾರೆ ನಮ್ಮ ಚಿಕ್ಕಪ್ಪ. ಆಶಾ ಅವರು 4-5 ವರ್ಷನಿಂದ ನಾವು ಅಪ್ಪನ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಹೆಲ್ಪರಾಗಿ ಅಪ್ಪ ಮಾಡ್ತಾಯಿದ್ದು ಗಾರೆ ಕೆಲಸ. ಆ ಅಮ್ಮ ಹೆಲ್ಪರಾಗಿ ಮಾಡ್ತಾಯಿದ್ದು. ಅವ್ರ ಮಧ್ಯೆ ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ. ಯಾರೋ ಮಾಡಿಸಿದ್ದಂಗೆ ಅವರೇ. ಸ್ವಲ್ಪ ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ. ನಮ್ಮ ತಂದೆ ನಮ್ಮ ಮನೆಗೆ ಎಲ್ಲ ಆಧಾರ. ಇವಾಗ ಅವರೇ ಇಲ್ಲ. ನಾವು ಮಿಸ್ ಆಗಿರುವ ನಮ್ಮ ತಂದೆಗಿನ್ನು ಹಲವು ಕಡೆ ಹುಡುಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕು ಅಂತ ನಿರ್ಧಾರದಲ್ಲಿ ಗೊತ್ತಾಗ್ತಿತ್ತು. ಟೆಂಪೋ ಪೆರೇಸಂದ್ರ ವ್ಯಾಪ್ತಿಯ ಆರೂರು ಬಳಿ ಇದೆ ಅಂತ ನಮ್ಮ ಚಿಕ್ಕಪ್ಪ ತಿಳಿಸಿದ ಕೂಡಲೇ ಸ್ಥಳಕ್ಕೆ ಧಾವಿಸಿದೆವು. ಅಲ್ಲಿ ನಮ್ಮ ತಂದೆಯವರನ್ನು ಹುಡುಕಿದ್ರೂ ಎಲ್ಲೋ ಕಾಣಸಿಗಲಿಲ್ಲ. ಬದಲಿಗೆ ಶವವಾಗಿ ಟೆಂಪೋದಲ್ಲಿ ಕಾಣಿಸಿಕೊಂಡ ದೊಡ್ಡ ಆಘಾತ ಆದಂತಾಯಿತು. ಇನ್ನು ಈ ವಿಚಾರವಾಗಿ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ನಿಗೂಢ ಸಾವಿನ ಹಿಂದೆ ಅನುಮಾನವಿರುವ ಆಶಾ ಎಂಬುವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅದೇನೇ ಆಗಲಿ, ನೊಂದ ಕುಟುಂಬಕ್ಕೆ ಧೈರ್ಯ ದೇವರು ನೀಡಲಿ ಅಂತ ಆಶಿಸುತ್ತಾ ಕ್ಯಾಮ್ರಾಮನ್ ಜೊತೆ ನಾರಾಯಣ ಸ್ವಾಮಿ, PT ಕನ್ನಡ ನ್ಯೂಸ್. ಒಂದು 5-6 ವರ್ಷದಿಂದ ಗಾರೆ ಕೆಲಸ ಮಾಡ್ತಾಯಿದ್ರು. ನಮ್ಮ ಅಣ್ಣ ಎಮ್ನು ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ರು. ಕೆಲಸ ಮಾಡಬೇಕಾದ್ರೆ ನಮ್ಮ ಅಣ್ಣ 1 ವರ್ಷದಿಂದ ಈಚೆಗೆ ಹೊಸದೊಂದು ಟೆಂಪೋ ಲೋನ್ ಹಾಕ್ಸಿ, ಬ್ಯಾಂಕ್ ಲೋನ್ ಹಾಕ್ಸಿ ಟೆಂಪೋ ತೊಗೊಂಡ್ರು. ಟೆಂಪೋ ತೊಗೊಂಡು ದುಡ್ಕೊಂಡು ಜೀವನ ಮಾಡ್ತಾಯಿದ್ರು. 2 ಮಕ್ಕಳು. ಪಾಪ ಅವ್ರ ಜೀವನ ಅದೇ, ಒಂದು ಹೆಣ್ಮಗು, ಒಂದು ಗಂಡು ಮಗ, ಅದರಾಗೆ ಜೀವನ ಮಾಡ್ಕೊಂಡಿದ್ರು. ಬಾಡಿಗೆ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಶನಿವಾರ ಬಾಡಿಗೆ ಹೋಗ್ಬಿಟ್ಟು ಬಂದವನು ದೇವನಹಳ್ಳಿ ಬಸ್ ಸ್ಟ್ಯಾಂಡಾಗೆಲ್ಲ ಬಂದಿದ್ದಾವೆ ಅಂತ ಯಾರು ನಮಗೂ ಹೇಳಿದ್ರು. ಆಮೇಲೆ ಆತನು ಬಾಡಿಗೆ ಹೋಗ್ತೀನಿ ಅಂತ ಹೋದವನು ಮತ್ತೆ ಬರಲಿಲ್ಲ ಮನೆಗೆ. ನಾವು ಭಾನುವಾರೆಲ್ಲ ಹುಡುಕ್ಲಾಡಿದ್ವಿ. ಎಲ್ಲಿ ಸುಳುವು ಸಿಗಲಿಲ್ಲ ನಮಗೆ. ಆಮೇಲೆ ನಾವು ಬೆಳಗ್ಗೆ ನಮ್ಮ ತಮ್ಮ, ನಮ್ಮ ಬಮ್ಮ ಎಲ್ಲರೂ ಈ ಕಡೆಗೆ ಚಿಕ್ಕಬಳ್ಳಾಪುರ ಕಡೆ ಬಾಡಿಗೆ ಗಾಡಿ ಟೋಲ್ ಪಾಸ್ ಆಗೈತೆ ಅಂತಂದರು. ಈ ಕಡೆಗೆಲ್ಲ ಹುಡ್ಕೊಂಬಂದರೆ ಚಿಕ್ಕಬಳ್ಳಾಪುರ ಪೆರೇಸಂದ್ರ ಹತ್ರ ಗಾಡಿ ಲೆಫ್ಟ್ ಸೈಡ್ಗೆ, ಬೆಂಗಳೂರು ಸೈಡು ಲೆಫ್ಟ್ ಸೈಡಾಗ ಗಾಡಿ ಇತ್ತು, ಗ್ರಾನೈಟ್ ಫ್ಯಾಕ್ಟ್ರಿ ಹತ್ರ. ಅವಾಗ ಹೋಗಿ ನೋಡಿದ್ರೆ ಗಾಡಿ ಲಾಕ್ ಆಗಿತ್ತು. ಎಲ್ಲ ಹೋಗೋನು ಲಾಕ್ ಮಾಡ್ಕೊಂಡು ಅಂದ್ಕೊಂಡು ಅಲ್ಲೆಲ್ಲ ನೋಡಿದ್ರು. ನಮ್ಮ ಬಮ್ಮ ಡೋರ್ ಹತ್ರ ಹೋಗ್ಬಿಟ್ಟು ಹಿಂಗೆ ನೋಡಿದ್ರೆ ನಮ್ಮ ಅಣ್ಣ ಹಿಂಗೆ ಮಲ್ಕೊಂಡು ಡೆತ್ ಆಗೋರೆ ಅಂತ ನಾವು ಮುಟ್ಟಿಲ್ಲ. ಹಾಗೆ ನಾವು ಪೆರೇಸಂದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ ತಕ್ಷಣ ಪೊಲೀಸರು ಎಲ್ಲ ಬಂದು ಎಲ್ಲ DSP ಅವರು ಎಲ್ಲ ಸಾಹೇಬರುಗಳು ಬಂದು ಸ್ಥಳ ಮಾಜಾರು ಮಾಡಿ ಆಮೇಲೆ ಬಾಡಿನ ಎತ್ಕೊಂಡ್ಬಂದು ಪೋಸ್ಟ್ ಮಾರ್ಟಮ್ಗೆ ಕೊಟ್ಟವ್ರೆ.